ಜನಕ್ಕೆ ಕುಡಿಯೋಕ್ ನೀರಿಲ್ಲದೆ ಪರದಾಡಬೇಕಾದಂಥ ಪರಿಸ್ಥಿತಿ. ಪಾಕಿಸ್ತಾನವಲ್ಲ, ಇನ್ಮೇಲೆ ಬರ್ಬಾದಿಸ್ತಾನ ಇದು. ಯಾಕೆ ಅಂತಂದರೆ ನಿಮಗೆ ದೆಹಲಿಯಲ್ಲಿ ಅದರ ಬಗ್ಗೆ ಹೋದರೆ ಗೊತ್ತಾಗುತ್ತೆ. ಏನು ಅಂತಂದರೆ ಪಾಕಿಸ್ತಾನದ್ದು ಒಂದು ಅಲ್ಲಿ ಮೇಳ ನಡೆಯುತ್ತೆ ಬಟ್ಟೆಗಳದ್ದು. ಪಾಕಿಸ್ತಾನದಿಂದ ಅಲ್ಲಿ ಹೇಗೆ ತಯಾರಾಗುತ್ತೆ, ನಿಮ್ಮ ಶೋ ಪೀಸ್ಗಳೇನಿದ್ದಾವೆ ಅವುಗಳನ್ನೆಲ್ಲ ಅಲ್ಲಿ ತಂದು ಮಾಡೆಲ್ ಆಗಿಟ್ಟಿರ್ತಾರೆ, ಬಟ್ಟೆಗಳನ್ನು ಅವುಗಳನ್ನೆಲ್ಲ. ಅವೆಲ್ಲ ಏನಿಲ್ಲ ಈಗ. ಅವು ಬರಬೇಕಾಗಿತ್ತಲ್ಲ, ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ. ಪಾಪರ್ ಹೇಗಾಗ್ತಾ ಇದೆ ಅಂದರೆ ಭತ್ತ, ಹತ್ತಿ, ಬಾಸುಮತಿ ಕೈಗೆ ಬರೋ ವೇಳೆ ಪಾಕ್ ಈಗ ಬಾಯ್ ಬಡ್ಕೊಳ್ಳುವಂಥ ಪರಿಸ್ಥಿತಿ. ಯಾವುದು ಬರ್ತಿಲ್ಲ ಈಗ, ಯಾಕಂದ್ರೆ ನೀರು ಇಲ್ವಲ್ಲ. ಕೊನೆಯ ಕ್ಷಣದಲ್ಲಿ ಬೆಳೆಗೆ ಅಲ್ಲಿಗೆ ಹಾಳಾಗೋಗ್ಬಿಡುತ್ತೆ. ಇರೋದನ್ನು ಹೇಗೋ ಬಚಾವ್ ಮಾಡ್ಕೊಳ್ಬೇಕು ಅವರು. 170 ಲಕ್ಷ ಕೋಟಿ ನಷ್ಟ. ಪಾಕ್ ಆಂತರಿಕ ಬಳಕೆಗೆ ಇನ್ನು ಮುಂದೆ ಹತ್ತಿ ಅಭಾವ ಆಗುತ್ತೆ. ಹತ್ತಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬಟ್ಟೆ ತಯಾರಿಕೆಗೆ ಇದ್ದಿದ್ದು. ಪಾಕಿಸ್ತಾನದ ಬಟ್ಟೆಗಳಿಗೆ ಬಹಳ ಬೇಡಿಕೆ ಇತ್ತು. ಅಲ್ಲಿ ಕಸೂತಿ ಕೆಲಸವನ್ನು ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಮೇನಲ್ಲಿ 10 ಮಿಲಿಯನ್ ಟನ್ ಅಕ್ಕಿ ಉತ್ಪಾದನೆಗೆ ಕಂಟಕ ಈ ಟೈಮ್ ಅವರಿಗೆ. ಬಟ್ ಇಲ್ಲ, ಈಗ 100% ನೀರು ಸಿಗಬೇಕಾಗಿದ್ದ ಕಡೆಗೆ 30% ಮಾತ್ರ ನೀರು ಸಿಕ್ಕಿದೆ. ಹಾಗಾಗಿ ಕೃಷಿಯಿಂದ ಏನು ಉತ್ಪಾದನೆ ಆಗ್ತಾ ಇತ್ತು, ಅದರ ಆದಾಯ ಏನು ಆ ದೇಶಕ್ಕೆ ಬರ್ತಾ ಇತ್ತು, ಅದು ಹೊಡ್ತಾ ಬಿತ್ತು. ತಿನ್ನೋಕ್ಕೂ ಗತಿ ಇಲ್ದಂಗೆ ಆಗ್ಬಿಡುತ್ತೆ ಈಗ ಅವರಿಗೆ. ಏಪ್ರಿಲ್ನಲ್ಲಿ ಕಾಟನ್ ಬೆಳೆ ಶುರು ಮಾಡ್ತಾ ಇದ್ರು, ಈಗ ಬೆಳೆಯೋಕ್ಕಾಗಲ್ಲ, ಕಾರಣ ನೀರಿಲ್ಲ. ಸೊ ಹಾಗಾಗಿ ಪೆಟ್ಟು ತಿಂತಾರೆ ಅಲ್ಲಿ. ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ ಬಟ್ಟೆ ವಿಚಾರದಲ್ಲಿ ಎಫೆಕ್ಟ್ ಆಗುತ್ತೆ. ಇಂಡಸ್ಟ್ರಿಯಲ್ಗಳ ಏಟ್ ಕೊಡುತ್ತೆ. ಕಾಟನ್ ಸಮಸ್ಯೆ ಆಗಿದೆ, ಅಕ್ಕಿಗೂ ಕೂಡ ಸಮಸ್ಯೆ ಆಗಿದೆ, ತಿನ್ನೋಕ್ಕೂ ಒಂದು ಕಡೆ ಕಷ್ಟ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತಂದಾಗ ಇಂಡಸ್ಟ್ರಿಯಲ್ಗಳಿಗೆ ನೀರು ಪೂರೈಕೆ ಇಲ್ಲ, ಜೊತೆಗೆ ಬೇಕಾಗಿರುವಂಥ ಹತ್ತಿ ಕೂಡ ಅಲ್ಲಿ ಸಿಗೋದಿಲ್ಲ. ಬಹುದೊಡ್ಡ ಉದ್ಯಮ ಅಲ್ಲಿಗೆ ಬಟ್ಟೆ ಉತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ, ಅದು ಹೊರಟೋಯ್ತು. ಕಸೂತಿ ಕೆಲಸ ಇಲ್ಲ, ಈಗ ಸದ್ಯಕ್ಕೆ ನೀರೇ ಇಲ್ವಲ್ಲ, ಏನು ಇಂಡಸ್ಟ್ರಿಯಲ್ ಮಾಡ್ತಾರೆ ಅವರು. ನೋಡಿ, ನಾವು ಭಾರತದಿಂದ ಹತ್ತತ್ರ 4,900 ಕೋಟಿಯಷ್ಟು ನಾವು ರಫ್ತು ಮಾಡ್ತಾ ಇದ್ವಿ. ಈಗ ಆ ರಫ್ತು ನಿಲ್ಲಿಸಿದ್ದೀವಿ ಪಾಕಿಸ್ತಾನ್ಗೆ. ಬಟ್ ನಮಗೇನು ಲಾಸ್ ಆಗಲ್ಲ, ಆ ರಫ್ತು ಬೇರೆ ಕಡೆ ಮಾಡ್ಕೋತೀವಿ. ಸೊ ಪಾಕಿಸ್ತಾನಕ್ಕೆ ಆಗುವ ನಷ್ಟಗಳು ನಾವು ಲೆಕ್ಕಾಚಾರ ಹಾಕ್ಕೊಂಡ್ರೆ ನೋಡಿ, ಅವ್ರಿಗೆ ಮೇಜರ್ ಫಾರ್ಮಾಕ್ಯೂಟಿಕಲ್ಸ್ ಹತ್ತತ್ರ 167 ಕೋಟಿ ಲಾಸ್ ಆಗಿದೆ ಅವ್ರಿಗೆ. ಏನಕ್ಕೆ ಅಂದರೆ ನಮ್ಮಿಂದ ಅವ್ರಿಗೆ ಹೋಗ್ತಾ ಇದ್ದಿದ್ದು ಆಕ್ಟಿವ್ ಫಾರ್ಮಾಕ್ಯೂಟಿಕಲ್ ಇಂಡೆಕ್ಸ್ ಅನ್ನೋದು ಬೇಸ್ ಮೆಟೀರಿಯಲ್ಲು ಹತ್ತತ್ರ 482 ವೆರೈಟಿ ಆಫ್ ಬೇಸ್ ಮೆಟೀರಿಯಲ್ಸ್ ಕಳಿಸ್ತಾ ಇದ್ವಿ. ಅದು ಮಾತ್ರೆಗಳನ್ನ ತಯಾರು ಮಾಡ್ಕೊಳ್ಳೋ ಅಂಥ ರಾ ಮೆಟೀರಿಯಲ್ಸು. ಈಗ ಆ ಕಂಪ್ಲೀಟ್ ನಾವು ಸ್ಟಾಪ್ ಮಾಡಿರೋದ್ರಿಂದ ಸುಮಾರಷ್ಟು ಮಾತ್ರೆಗಳು ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ನಾವು ಫಿನಿಶ್ ಪ್ರಾಡಕ್ಟ್ಸ್ ಕಳಿಸ್ತಾ ಇಲ್ಲಿ, ಲೈಕ್ ಆ್ಯಂಟಿ ಸ್ನೇಕ್ ವೆನಮ್ ಡ್ರಗ್ಸು, ಅಂದರೆ ಹಾವು ಕಚ್ಚಿದ್ರೆ ಅದಕ್ಕೆ ಬೇಕಾಗಿರುವಂಥ ಡ್ರಗ್ಸು, ಮತ್ತು ಆ್ಯಂಟಿ ಕ್ಯಾನ್ಸರಸ್ ಡ್ರಗ್ಸು, ಮತ್ತು ಟ್ಯುಬರ್ಕ್ಯುಲೋಸಿಸ್ಗೆ ಬೇಕಾಗಿರುವಂಥ ಫಿನಿಶ್ ಪ್ರಾಡಕ್ಟ್ಸು, ಮತ್ತು ವಿಟಮಿನ್ಸ್ ಅನೇಕ ವೆರೈಟಿ ಆಫ್ ಮಾತ್ರೆಗಳು, ಮತ್ತು ಮಕ್ಕಳ ಮಾಲ್ ನ್ಯೂಟ್ರಿಷನ್ಗೆ ಬೇಕಾಗಿದ್ದಂಥ ಮಾತ್ರೆಗಳು, ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ಸು, ಆಯುರ್ವೇದಿಕ್ಕು, ಹೋಮಿಯೋಪತಿ, ಯುನಾನಿ, ಈ ಥರ ಮೆಡಿಸಿನ್ಸ್ಗಳೆಲ್ಲ ಕಳಿಸ್ತಾ ಇದ್ವಿ. ಇದನ್ನು ನಾವು ಸ್ಟಾಪ್ ಮಾಡಿರೋದ್ರಿಂದ ಈಗ 1 ವಾರದ ಮಟ್ಟಿಗೆ, ಅಂದರೆ ಏಪ್ರಿಲ್ 22ರಿಂದ ಮೇ 1ರವರೆಗೆ ಆಗಿರುವಂಥ ಲಾಸು ಹತ್ತತ್ರ 167 ಕೋಟಿ ಮ್ಯಾಕ್ಸಿಮಮ್ ಅಂತ ನಾನು ಹೇಳ್ತೀನಿ. ಮತ್ತು ಎರಡನೇದು ಬಂದು ಟ್ರೇಡ್ ಲಾಸಸ್ ಅಂದರೆ ಏನು ಬರುತ್ತೆ ಅಂದರೆ, ಈಗ ವೆಜಿಟೇಬಲ್ಸ್ನ ಸ್ಟಾಪ್ ಮಾಡಿದ್ದಾರೆ, ಸಿಮೆಂಟ್ನ ಸ್ಟಾಪ್ ಮಾಡಿದ್ದಾರೆ. ಅದು ಕೆಲವು ಬೇರೆ ದೇಶಗಳಿಂದ ಭಾರತದ ಮೂಲಕನೂ ಹೋಗೋವಂಥದ್ದು ಕೆಲವು ಪ್ರಾಡಕ್ಟ್ಸ್ ಇತ್ತು, ನಮ್ಮಿಂದನೂ ಹೋಗೋವಂಥ ಮೂಲಕ ಕೆಲವು ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಅಂದಾಜು ಈಗ ಪಾಕಿಸ್ತಾನಕ್ಕೆ ಈ ಒಂದು ಅರ್ಧ ತಿಂಗಳಲ್ಲಿ 15 ದಿನಗಳಲ್ಲಿ ಸರಿಸುಮಾರು ಒಂದು 2,000 ಕೋಟಿ ನಷ್ಟ ಆಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಮೇಲ್ನೋಟಕ್ಕೆ ಮಾತ್ರ. ಇನ್ನುಳಿದಂಥ ರೀತಿಯಲ್ಲಿ ವೈಯಕ್ತಿಕವಾಗಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಾಗಿದೆಯೋ, ಯಾವ್ಯಾವ ನಷ್ಟವನ್ನು ಆ ದೇಶ ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿದೆಯೋ ಆ ಲೆಕ್ಕಗಳನ್ನು ಇನ್ನೂ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಒಟ್ಟಿನಲ್ಲಿ ಏಟಂತೂ ಬೀಳ್ತಾ ಇದೆ, ಯುದ್ಧ ಅಂತೂ ಶುರುವಾಗಿದೆ. ಅದು ಆರ್ಥಿಕ ಯುದ್ಧ ಅಲ್ವಾ ಪವಿತ್ರ? ಹೌದು ಅರುಣ್, ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಈಗ ಭಿಕ್ಷಾ ಪಾತ್ರೆಯನ್ನ ಹಿಡಿದು ನಿಂತಿದ್ದಾರೆ. ಭಿಕ್ಷೆ ಹಾಕೋದಕ್ಕೂ ಯಾರು ರೆಡಿ ಇಲ್ಲ ಅನ್ನುವ ರೀತಿಯಲ್ಲಾಗಿದೆ. ಅಷ್ಟೊಂದು ದಿವಾಳಿಯಾಗಿ ಹೋಗಿದೆ. ಇದರ ಮಧ್ಯೆ ಈಗ ಭಾರತ ಸಾರಿರುವಂತಹ ಆರ್ಥಿಕ ಸಮರಕ್ಕೆ ಪಾಕಿಸ್ತಾನ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ಪಾಕಿಸ್ತಾನಕ್ಕೆ ಈಗ ಆ ಒಂದು ಲೆಕ್ಕಾಚಾರ ಈಗ ಹೇಳ್ತಾ ಇರುವಂತದ್ದು ಏಪ್ರಿಲ್ 22ರಿಂದ ಮೇ 1ರ ತನಕದ ಲೆಕ್ಕಾಚಾರ. ಆ ಲೆಕ್ಕಾಚಾರವನ್ನ ತೆಗೆದುಕೊಂಡ್ರೇನೆ 1,250 ಕೋಟಿಯಷ್ಟು ನಷ್ಟ. ಅಂದ್ರೆ ಪಾಕಿಸ್ತಾನದ GDPಯನ್ನ ನೋಡ್ತಾ ಇದ್ರೆ ಇದು ದೊಡ್ಡ ಮಟ್ಟದ ಲಾಸ್. ಭಾರತಕ್ಕೂ ಕೂಡ ನಷ್ಟ ಆದ್ರೂ ಭಾರತಕ್ಕೆ ತಡೆದುಕೊಳ್ಳುವಂತಹ ಶಕ್ತಿ ಇದೆ, ಆದ್ರೆ ಪಾಕಿಸ್ತಾನಕ್ಕೆ ಇಲ್ಲ. ಸರಿ, ಅಲ್ಲಿನ ಜನ ಇಷ್ಟೆಲ್ಲ ಹಣದುಬ್ಬರ ಆಗ್ತಾ ಇದೆ, ಸಿಕ್ಕ ಐಟಮ್ಸ್ ಗಳಿಗೆ ದರ
ದರ ದುಪ್ಪಟ್ಟಾಗ್ತಾ ಇದೆ, ತಲೆನೋವಾಗ್ತಾ ಇದೆ. ಮಾತ್ರೆ ತಗೊಳ್ಳೋಣ ಅಂದ್ರೆ ಅದಕ್ಕೂ ಭಾರತಕ್ಕೆ ಡಿಪೆಂಡ್ ಆಗಬೇಕು. ತಲೆನೋವಿನ ಮಾತ್ರೆ ಕೂಡ ಭಾರತದಿಂದಲೇ ಹೋಗುತ್ತೆ. ಹಾಗಾಗಿ ಔಷಧ ವಲಯದಲ್ಲಂತೂ ಅರುಣ್ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಅಲ್ಲಿನ 40% ಔಷಧಿ ತಯಾರಿಕೆಯ ಕಚ್ಚಾ ವಸ್ತುಗಳು ಏನಿದೆ ಅದು ಕೂಡ ಭಾರತದಿಂದಲೇ ಹೋಗಬೇಕು. ಇನ್ನು ಕ್ಯಾನ್ಸರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ರೇಬಿಸ್ ಎಲ್ಲ ಔಷಧಗಳು ಕೂಡ ಭಾರತದಿಂದಲೇ ಹೋಗುತ್ತೆ. ಸೊ ಹಾಗಾಗಿ ಆರಂಭಿಕ ಮಿಲಿಟರಿ ಯುದ್ಧಕ್ಕೂ ಮುನ್ನ ಭಾರತ ಕೊಟ್ಟಿರುವಂತಹ ಟಕ್ಕರ್ ಏನಿದೆ ಅದು ಪಾಕಿಸ್ತಾನದ ಬೆನ್ನೆಲುಬು ಮುರಿಯುವಂತಹ ತಂತ್ರಗಳು. ಸೊ ಹಾಗಾಗಿ ಈಗ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ IMF ನಿಂದ ಅವರಿಗೆ ಬರ್ತಾ ಇರುವಂತಹ ಸಾಲ ಅಂದ್ರೆ ತಿಂಗಳ ವಹಿವಾಟನ್ನು ನೋಡಿ ಕೊಡುವಂತಹ ಸಾಲ ಏನಿದೆ ಅದು ಕೂಡ 80 ಕೋಟಿಯಷ್ಟು ಕಡಿತ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನಾರು ತಿಂಗಳಲ್ಲಿ ಅವರ ಕೃಷಿ ವಲಯ ಯಾವ ರೀತಿ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಜೈನಬ್ ನದಿಯ ಅದೇನಿದೆ ಬತ್ ಹೋಗ್ತಾ ಇದೆ ಅಲ್ಲಿನ ನೀರು. ಸೊ ಹಾಗಾಗಿ ಅದ್ರ ದೊಡ್ಡ ಮಟ್ಟದ ಎಫೆಕ್ಟ್ ಬೀಳುತ್ತೆ. ಸೊ ಟೋಟಲ್ ಆಗಿ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ ಅಲ್ಲಿ. ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಔಷಧಿಗೆ ರಷ್ಯಾಕ್ಕೆ ಹೋಗ್ತೀವಿ, ಚೀನಾಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಕೂಡ ಅವರಿಗೆ ದುಬಾರಿ ಆಗುತ್ತೆ. ಸೊ ಹಾಗಾಗಿ ಪಾಕ್ನ ಆರ್ಥಿಕತೆ ಏನಿದೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಭಾರತ ಕೊಟ್ಟ ಏಟಿಗೆ ಅರುಣ್.